ವೋಟ್ ದಾಖಲೆ ಬಿಜೆಪಿ ಸಂಭ್ರಮಿಸ್ತಾ ಇರೋದಾದ್ರೂ ಯಾಕೆ? 91.78% ಮತದಾನ, 110 ಸೀಟ್. ಏನಿದು ಅಮಿತ್ ಶಾ ಲೆಕ್ಕಾಚಾರ? ಬಂಗಾಳ ನಮ್ದೇ, ದೆಹಲಿಗೂ ಲಗ್ಗೆ. ಹೇಗಿತ್ತು ಮಮತಾ ಶಪಥ? ಇದುವೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಂಡಿದ್ದು ಕಾಣದ್ದು. ನಾನು ಧನುಶ್ರೀ ಪೂಜಾರಿ. ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ. ಮೇ 4ಕ್ಕೆ ಸಿಹಿ ಹಂಚ್ತೀವಿ ಎಂದ ಮೋದಿ. 150ಕ್ಕೆ 110 ಸೀಟು ಪಕ್ಕಾ ಎಂದ ಅಮಿತ್ ಶಾ. ಮತದಾನ ಹೆಚ್ಚಾಗ್ತಿದ್ದಂತೆ ಬಿಜೆಪಿ ಸಂಭ್ರಮಿಸ್ತಾ ಇರೋದ್ಯಾಕೆ? ಎನ್ಡಿಎಗೆ ಗೆಲುವಿನ ಮುನ್ಸೂಚನೆ ಸಿಕ್ಕಿದ್ಯಾ? ಬಿಜೆಪಿ ವಿಶ್ವಾಸಕ್ಕೆ ದೀದಿ ಟಕ್ಕರ್ ಕೊಟ್ಟಿದ್ದು ಹೇಗೆ? लंबे समय से बंगाल में परिवर्तन की जो लहर दिख रही थी, भारत माता की वंदे वंदे, कल बीजेपी के पक्ष में जो समर्थन दिखा है उसने बीजेपी की विजय का शंखनाद कर दिया है। स्पष्ट रूप से आपको बताना चाहता हूं, 152 सीटों में से 110 से ज्यादा सीटें भारतीय जनता पार्टी जीतने जा रही है। ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಹೊಸ ಹುರುಪಿನೊಂದಿಗೆ ನಡೀತಾ ಇದೆ. ಮತದಾರ ಹಿಂದೆಂದೂ ಇಲ್ಲದಷ್ಟು ಉತ್ಸಾಹದಲ್ಲಿ ಬಂದು ಮತ ಚಲಾಯಿಸ್ತಾ ಇದ್ದಾನೆ. ಇದನ್ನ ಬಿಜೆಪಿ ಆಡಳಿತ ವಿರೋಧಿ ಅಲೆ ಅಂತ ಹೇಳ್ತಾ ಇದ್ರೆ, ಮಮತಾ ಬ್ಯಾನರ್ಜಿ ನಮ್ಮ ಗೆಲುವು ಅಂತ ಅರ್ಥೈಸ್ತಾ ಇದ್ದಾರೆ. ಬಂಗಾಳದಲ್ಲಿ ಓಟ್ ದಾಖಲೆ, ಬಿಜೆಪಿ ಸಂಭ್ರಮಿಸ್ತಾ ಇರುವುದೇಕೆ? 92% ಮತದಾನ, 110 ಸೀಟುಗಳು. ಏನಿದು ಅಮಿತ್ ಶಾ ಲೆಕ್ಕಾಚಾರ? ಬಂಗಾಳ ನಮ್ಮದೇ, ದೆಹಲಿಗೂ ಲಗ್ಗೆ. ಹೇಗಿತ್ತು ಗೊತ್ತಾ ಮಮತಾ ಶಪಥ? ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ನಡೀತಾ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಆ ಯುದ್ಧಕ್ಕೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲದಂತೆ ಪಂಚರಾಜ್ಯ ಚುನಾವಣೆ ನಡೀತಾ ಇದೆ. ಯುದ್ಧದಲ್ಲಿ ಒಂದು ದೇಶದ ಮೇಲೆ ಮತ್ತೊಂದು ದೇಶ ಬಾಂಬುಗಳನ್ನು ಹಾಕ್ತಾ ಇದ್ರೆ, ಇಲ್ಲಿ ಒಂದು ಪಕ್ಷದ ಮೇಲೆ ಮತ್ತೊಂದು ಪಕ್ಷ ಮಾತಿನ ಬಾಂಬುಗಳನ್ನು ಎಸೆತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ, ಭರ್ಜರಿ ಪ್ರಚಾರಗಳನ್ನು ಮಾಡಿಕೊಂಡು ಚುನಾವಣೆ ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣೆ ದೀದಿ ವರ್ಸಸ್ ಮೋದಿ ಎಂಬಂತೆ ಆಗಿದೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಜಲ್ಮುರಿ ತಿಂದು ಗೆಲುವು ನಮ್ಮದೇ ಅಂತ ಇದ್ದಾರೆ. ಇತ್ತ ದೀದಿ ಸಹ ಯಾವುದರಲ್ಲೂ ಕಡಿಮೆ ಇಲ್ಲ. ಪ್ರತಿ ಹಂತದಲ್ಲೂ ಬಿಜೆಪಿಗೆ ಟಕ್ಕರ್ ಕೊಡುತ್ತಾ ಪಶ್ಚಿಮ ಬಂಗಾಳ ನಂದು ಅಂತ ಇದ್ದಾರೆ. ಇದರ ನಡುವೆ ಈಗ ಮೊದಲ ಹಂತದ ಮತದಾನ ಮುಗಿದಿದ್ದು ವೋಟಿಂಗ್ ಪರ್ಸೆಂಟೇಜ್ನಲ್ಲೂ ದಾಖಲೆಯಾಗಿದೆ. ಇದು ಈಗ ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ 3 ಬಾರಿ ಸಿಎಂ ಆಗಿದ್ದಾರೆ. ಮತ್ತೊಂದು ಬಾರಿಯೂ ಅವರೇ ಆಯ್ಕೆಯಾಗಬಹುದು ಅನ್ನೋ ಮಾತುಗಳು ಚುನಾವಣೆಯವರೆಗೂ ಕೇಳಿಸ್ತಾ ಇದ್ವು. ಆದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ ಆದ ನಂತರ ಲೆಕ್ಕಾಚಾರಗಳೇ ಬದಲಾಗಿವೆ. ಪಶ್ಚಿಮ ಬಂಗಾಳದಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ಮತದಾನ ಆಗಿರೋದ್ರಿಂದ ಈ ಬಾರಿ ಮಮತಾಗೆ ಮತದಾರರು ಕೈಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಮಮತಾ ಬ್ಯಾನರ್ಜಿ ಸಹ ಈ ಬಾರಿ ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಮತ್ತು ಟಿಎಂಸಿ ಬಿಜೆಪಿ ನಡುವಿನ ಜಿದ್ದಾಜಿದ್ದಿಯ ಹಿನ್ನೆಲೆಯಲ್ಲಿ ಶಾಂತಿಯುತ ಮತದಾನ ನಡೆಯುವುದೇ ಡೌಟು ಎಂಬ ಆತಂಕಕ್ಕೆ ಬಂಗಾಳದ ಮತದಾರ ಉತ್ತರ ಕೊಟ್ಟಿದ್ದಾನೆ.
ಅಲ್ಲಲ್ಲಿ ಸಣ್ಣ ಪುಟ್ಟ ಅಹಿತಕರ ಘಟನೆ ಹೊರತುಪಡಿಸಿದ್ರೆ ಮೊದಲ ಹಂತದ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಗುರುವಾರ 16 ಜಿಲ್ಲೆಗಳ 152 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ನಡೆದಿತ್ತು. ಈ ಮತದಾನ ಸ್ವಾತಂತ್ರ್ಯ ನಂತರದ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗಿನ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದೆ. 91.78% ಮತದಾನ ನಡೆಯುವ ಮೂಲಕ ಮತದಾರ ಅಭೂತಪೂರ್ವ ದಾಖಲೆ ಸೃಷ್ಟಿಸಿದ್ದು, ಇದರಿಂದ ಬಿಜೆಪಿ ಫುಲ್ ಖುಷಿಯಾಗಿದೆಯಂತೆ. ಪಶ್ಚಿಮ ಬಂಗಾಳದಲ್ಲಿ 2001ರಲ್ಲಿ 75% ಮತದಾನ ಆಗಿತ್ತು. ಮುಂದಿನ ಚುನಾವಣೆಯಲ್ಲಿ ಅಂದರೆ 2006ರಲ್ಲಿ 81.97% ಮತದಾನ ಆಗಿತ್ತು. 2011ರ ವಿಧಾನಸಭೆ ಚುನಾವಣೆಯಲ್ಲಿ 84% ವೋಟಿಂಗ್ ಪೋಲಿಂಗ್ ಆಗಿದ್ರೆ 2016ರ ಚುನಾವಣೆಯಲ್ಲಿ 81%ಗೆ ಇಳಿಕೆ ಕಂಡಿತ್ತು. ಆದರೆ ಈ ವರ್ಷ ಮಾತ್ರ 91.78% ಮತದಾನ ಆಗಿದೆ. ವೆಸ್ಟ್ ಬೆಂಗಾಲ್ನಲ್ಲಿ 2001ರ ನಂತರ ಪ್ರತಿ ವಿಧಾನಸಭೆ ಚುನಾವಣೆಯಲ್ಲೂ 80ಕ್ಕಿಂತ ಹೆಚ್ಚರಷ್ಟು ಮತದಾನ ಆಗಿದೆ. ಅಲ್ಲಿನ ಜನರು ಪ್ರತಿ ಬಾರಿಯೂ ಮತದಾನಕ್ಕೆ ಹೆಚ್ಚಿನ ಉತ್ಸಾಹ ತೋರಿಸಿರುವುದು ಕಂಡುಬಂದಿದೆ. ಆದರೆ ಈ ಬಾರಿ ಮಾತ್ರ ಇತಿಹಾಸದಲ್ಲೇ ಎಂದೂ ಇಲ್ಲದಷ್ಟು ಮತದಾನ ಆಗಿದ್ದು, ವಲಸೆ ಹೋಗಿದ್ದ ಜನರು ಸಹ ಊರುಗಳಿಗೆ ಹೋಗಿ ಮತ ಚಲಾಯಿಸಿದ್ದಾರೆ. ಇದನ್ನ ಬಿಜೆಪಿ ಬದಲಾವಣೆಯ ಮುನ್ಸೂಚನೆ ಅಂತ ಹೇಳಿಕೊಡ್ತಾ ಇದ್ರೆ, ಪಶ್ಚಿಮ ಬಂಗಾಳದ ಜೊತೆಗೆ ತಮಿಳುನಾಡಲ್ಲೂ ಭಾರೀ ಸಂಖ್ಯೆಯಲ್ಲಿ ಮತದಾನ ಆಗಿದೆ. 84.69% ಜನರು ವೋಟಿಂಗ್ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಮತದಾರರ ತೋರಿದ ಸ್ಪಂದನೆಗೆ ಶಹಬಾಸ್ ಜೊತೆಗೆ ಧನ್ಯವಾದವನ್ನು ಸಲ್ಲಿಸಿದೆ. ಬಿಜೆಪಿಯು ಸಾಮಾಜಿಕ ಜಾಲತಾಣದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಹಾಕಿ ಸಂತಸ ಹಂಚಿಕೊಳ್ತಾ ಇದೆ. ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳು ಇದನ್ನು ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಬಿಜೆಪಿಯ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚುನಾವಣೆಯಲ್ಲಿ ಈ ಬಾರಿ ಗೆಲುವು ಪಕ್ಕಾ ಎನ್ನುವ ದಾಟಿಯಲ್ಲೇ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಗುರುವಾರ 2ನೇ ಹಂತದ ಚುನಾವಣೆ ನಡೆಯುವ ಕೃಷ್ಣಾನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡುತ್ತಿದ್ದ ಪ್ರಧಾನಿ, ಮೇ 4ರಂದು ನಾವು ಮಿಠಾಯಿಯನ್ನು ಹಂಚುತ್ತೇವೆ, ಜಾಲ್ಮುರಿಯನ್ನು ಹಂಚುತ್ತೇವೆ ಎಂದು ಹೇಳಿದ್ದಾರೆ. ಮುಂದುವರಿಯುತ್ತಾ ಟಿಎಂಸಿ ಗುಂಡಾಗಳು ಏಪ್ರಿಲ್ 29ರೊಳಗೆ ಶರಣಾಗತರಾಗಿ ಎನ್ನುವ ಎಚ್ಚರಿಕೆಯನ್ನು ನೀಡಿದ್ದರು. ಇದು ಗೆಲುವಿನ ಬಗ್ಗೆ ಸಿಕ್ಕಿರಬಹುದಾದ ಆಂತರಿಕ ಗುಪ್ತಚರ ವರದಿಯ ಭಾಗವಾಗಿರಬಹುದು ಎಂದು ರಾಜಕೀಯ ಪಂಡಿತರು ವಿಶ್ಲೇಷಿಸುತ್ತಿದ್ದಾರೆ. ये साफ साफ दिखा रहा है कि भय हार रहा है और भरोसे की जीत पक्की है. ठीक 10 दिन बाद जब वोटों की गिनती होगी तो मुझे विश्वास है हर तरफ कमल ही कमल खिला होगा. ಈಗಾಗಲೇ ಹಲವು ಚುನಾವಣಾ ಪೂರ್ವ ಸಮೀಕ್ಷೆಗಳು ಟಿಎಂಸಿ ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇರಲಿದೆ ಎನ್ನುವ ಫಲಿತಾಂಶವನ್ನು 2 ವಾರಗಳ ಹಿಂದೆಯೇ ನೀಡಿದ್ವು. ಸಾಮಾನ್ಯವಾಗಿ ಮತದಾನದ ಪ್ರಮಾಣ ಹೆಚ್ಚಾದಾಗ ಅದು ಆಡಳಿತ ವಿರೋಧಿ ಅಲೆಯ ಕಾರಣ ಎನ್ನುವುದು ಭಾರತದ ಚುನಾವಣಾ ರಾಜಕೀಯದಲ್ಲಿ ಹೆಚ್ಚಾಗಿ ವಿಶ್ಲೇಷಣೆಯಾಗುತ್ತದೆ. ಹಾಗಂತ ಆಡಳಿತ ಪರ ಆಗಬಾರದು ಎಂದೇನೂ ಇಲ್ಲ. ಬೆಂಗಾಳಿ ಅಸ್ಮಿತೆ, ನಾನು ಏಕಾಂಗಿ, ಎಸ್ಐಆರ್ ಮುಂತಾದ ವಿಚಾರಗಳನ್ನು ಟಿಎಂಸಿ ಮತದಾರರನ್ನ ಮತಗಟ್ಟೆಗೆ ಸೆಳೆದಿರಲೂಬಹುದು. ಆದರೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಬಂಗಾಳದಲ್ಲಿ ಅಂದುಕೊಂಡಷ್ಟು ವಿರೋಧ ವ್ಯಕ್ತವಾಗಿಲ್ಲ. ಹಾಗಾಗಿ ಮಮತಾಗೆ ಪೆಟ್ಟು ಬೀಳಬಹುದು ಅನ್ನೋ ಅನುಮಾನ ಇದೆ. ಬಂಗಾಳದಲ್ಲಿ 33 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷ, ಇದಾದ ನಂತರ 15 ವರ್ಷ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳವನ್ನು ಆಳಿದ್ದಾರೆ. ಈ ಬಾರಿ ಗೆಲುವು ಸಿಕ್ಕರೆ ಟಿಎಂಸಿಗೆ ಇದು 4ನೇ ಟರ್ಮ್ ಆಗಲಿದೆ. ಸುದೀರ್ಘವಾಗಿ ಅಧಿಕಾರದಲ್ಲಿದ್ದಾಗ ಆಡಳಿತ ವಿರೋಧಿ ಅಲೆ ಹೆಚ್ಚಾಗುವುದೇ ಜಾಸ್ತಿ. ಅದನ್ನೇ ಈಗ ಬಿಜೆಪಿಯವರು ಹೇಳ್ತಾ ಇದ್ದು, ಅದರಿಂದಲೇ ಈ ಬಾರಿ ನಮಗೆ ಗೆಲುವು ಸಿಗಬಹುದು ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಮೊದಲ ಹಂತದಲ್ಲಿ 150 ಸೀಟಿಗೆ 110 ಸೀಟು ಗೆಲ್ಲಲಿದೆಯಾ ಬಿಜೆಪಿ?
ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆ ಈಗಷ್ಟೇ ಮುಗಿದಿದೆ. ಆಗಲೇ ಅಮಿತ್ ಶಾ ಗೆಲುವನ್ನ ಘೋಷಣೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 150 ಸೀಟುಗಳ ಪೈಕಿ 110 ಸೀಟುಗಳನ್ನು ಗೆದ್ದುಕೊಳ್ತೀವಿ, ನೋಡ್ತಾ ಇರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಮಾತ್ರ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿಯಾಗಿ ಬಿಜೆಪಿಯ ಎಲ್ಲರೂ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಈ ಬಾರಿ ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವನ್ನ ಇಟ್ಕೊಂಡೆ ಎರಡನೇ ಹಂತದ ಚುನಾವಣೆಗೂ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. तो मैं स्पष्ट रूप से आपको बताना चाहता हूं, 152 सीटों में से 110 से ज्यादा सीटें भारतीय जनता पार्टी जीतने जा रही है. इसका मतलब है कि दूसरे चुनाव चरण को मिलाकर हम प्रचंड बहुमत के साथ बंगाल में शुद्ध रूप से भारतीय जनता पार्टी की सरकार बनाने वाले हैं. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫುಲ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಎರಡೂ ಹಂತದ ಚುನಾವಣೆಯ ನಂತರ ನಾವು ಪ್ರಚಂಡ ಬಹುಮತದೊಂದಿಗೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಟು ಮಾಡಿ ಹೊರಬಂದ ಮತದಾರರು ಸಹ ಆಡಳಿತ ವಿರೋಧಿ ಅಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಆಡಳಿತ ವಿರೋಧಿ ಅಂಶವೇ ಹೆಚ್ಚಾಗಿ ಕೇಳಿಬರುತ್ತದೆ. ಎಸ್ಐಆರ್ ಪ್ರಕ್ರಿಯೆ ಕೂಡ ಕೇಂದ್ರ ಸರ್ಕಾರದ ಸರಿಯಾದ ಕ್ರಮ ಅಂತ ಮತದಾರರು ಹೇಳಿದ್ದಾರೆ. ಆದರೆ ಫಲಿತಾಂಶ ಇದೇ ರೀತಿ ಇರುತ್ತೆ ಅಂತ ಹೇಳಲು ಆಗಲ್ಲ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಬಾರಿ ಸಮೀಕ್ಷೆಗಳನ್ನೆಲ್ಲ ಸುಳ್ಳು ಮಾಡಿ ಟಿಎಂಸಿ ಅಧಿಕಾರಕ್ಕೆ ಬರ್ತಾ ಇದ್ದು, ಈ ಬಾರಿಯೂ ಮಮತಾ ಮೇಲುಗೈ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ವಿಶ್ವಾಸಕ್ಕೆ ಕಾರಣಗಳು. ಬಿಜೆಪಿ ಗೆಲುವಿನ ವಿಶ್ವಾಸಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಮೊದಲ ಹಂತದ ಚುನಾವಣೆಯಲ್ಲಿ 92% ವೋಟಿಂಗ್ ಆಗಿದೆ. ಆಡಳಿತ ವಿರೋಧಿ ಅಲೆಯಿಂದಲೇ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮೊದಲ ಬಾರಿ ವೋಟರ್ಸ್ ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ಪರವಾಗಿ ಪನ್ನಾ ಪ್ರಮುಖ ಕಾರ್ಯಕರ್ತರು ಭಾರೀ ಪ್ರಚಾರ ಮಾಡಿದ್ದಾರೆ. ಗ್ರೌಂಡ್ ರಿಪೋರ್ಟ್ನಲ್ಲೂ ಮತದಾರರು ಬಿಜೆಪಿ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಇನ್ನು ಅಧಿಕ ಮತದಾನ ಆಗಿರೋದೇ ಆಡಳಿತ ವಿರೋಧಿ ಅಲೆಯಿಂದ ಅನ್ನೋದು ಬಿಜೆಪಿಯವರ ವಾದ. ಆದರೆ ವೋಟಿಂಗ್ ಪ್ರಮಾಣದ ಬಗ್ಗೆ ರಾಜಕೀಯ ವಿಶ್ಲೇಷಕರು ಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಆಡಳಿತ ವಿರೋಧಿ ಅಲೆ ಅಥವಾ ಆಡಳಿತ ಪರವೂ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊದಲ ಹಂತದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನಕ್ಕೆ ಬಿಜೆಪಿಯ ಪನ್ನಾ ಪ್ರಮುಖ ಕಾರ್ಯಕರ್ತರು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಅವರು ತಮ್ಮ ಮತದಾರರನ್ನ ಮನೆಯಿಂದ ಹೊರಗೆ ಬರುವಂತೆ ಮಾಡಿ ಮತ ಚಲಾಯಿಸುವಂತೆ ಮಾಡಿದ್ದಾರೆ ಎನ್ನುವುದು ಗ್ರೌಂಡ್ ರಿಪೋರ್ಟ್ನಿಂದ ಗೊತ್ತಾಗಿದೆ. ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಕಮಲಪಡೆಯ ವಿಶ್ವಾಸಕ್ಕೆ ಕಾರಣವಾಗಿದೆಯಂತೆ. ಅಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದ ಮೊದಲ ಹಂತದ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಮತ್ತು ಮೊದಲ ಬಾರಿ ವೋಟ್ ಮಾಡುತ್ತಿರುವವರು ಹೆಚ್ಚು ಉತ್ಸಾಹವನ್ನ ತೋರಿದ್ದಾರೆ. ಇವರನ್ನ ಚುನಾವಣೆಯ ಭಾಷೆಯಲ್ಲಿ ಸೈಲೆಂಟ್ ವೋಟರ್ಸ್ ಅಂತ ಬಿಂಬಿಸುತ್ತಾರೆ. ಮಹಿಳಾ ಮೀಸಲಾತಿ ಬಿಲ್ ಬಿದ್ದು ಹೋದ ನಂತರ ನಡೀತಾ ಇರುವ ಚುನಾವಣೆ ಇದಾಗಿರುವ ಹಿನ್ನೆಲೆಯಲ್ಲಿ ಇದರ ಕ್ರೆಡಿಟ್ ತಮಗೆ ಸಿಗಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ದೇಶದ ಕೆಲವು ಸಮೀಕ್ಷೆಗಳ ಪ್ರಕಾರ ಮಹಿಳಾ ಮತದಾರರು ಮತ್ತು ಫಸ್ಟ್ ಟೈಮ್ ವೋಟರ್ಸ್ ಒಲವು ಬಿಜೆಪಿ ಕಡೆ ಹೆಚ್ಚಿದೆಯಂತೆ. ಅದಕ್ಕೆ ಅಮಿತ್ ಶಾ ಮತ್ತು ಮೋದಿ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. बंगाल में परिवर्तन की आंधी चल रही है. आज पहले चरण की वोटिंग में जिस तरह बंगाल की महिलाओं ने, बंगाल के युवाओं ने टीएमसी के खिलाफ मोर्चा खोल दिया है, वो आज पूरा देश देख रहा है. बंगाल में हो रहा बम्पर मतदान ये साफ साफ दिखा रहा है कि भय हार रहा है और भरोसे की जीत पक्की है. ಎಂದೂ ಇಲ್ಲದ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಜನಾಭಿಪ್ರಾಯ ಕೇಳಿಬರ್ತಾ ಇದೆ.
ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಅಂತ ಹೇಳಲಾಗಿತ್ತು. ಆದರೆ ಈಗ ಬಿಜೆಪಿಗೆ ಮುನ್ನಡೆ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಯುವಕರು ಹಾಗೆ ಮೊದಲ ಬಾರಿ ವೋಟ್ ಮಾಡ್ತಾ ಇರೋರು ಬಿಜೆಪಿ ಪರವಾಗಿ ಇದ್ದಾರೆ ಅನ್ನೋದು ಬಿಜೆಪಿಗೆ ಗೊತ್ತಿತ್ತು. ಇದರ ಜೊತೆಗೆ ಹಿಂದುತ್ವದ ಪರವಾಗಿ ಇರೋರು ಹಾಗೆ ಮಹಿಳೆಯರ ವೋಟುಗಳು ಸಿಕ್ಕಿದ್ರೆ ಗೆಲ್ಲೋ ಚಾನ್ಸ್ ಇರುತ್ತೆ ಅಂತ ತೀರ್ಮಾನಿಸಿದ್ದ ಬಿಜೆಪಿ ಮಹಿಳೆಯರನ್ನ ಸೆಳೆಯಲು ಮೀಸಲಾತಿ ಸೋಲನ್ನು ಬಳಸಿಕೊಂಡಿತ್ತು. ಜೊತೆಗೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಭರ್ಜರಿ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಮಹಿಳೆಯರಿಗೆ ಮತ್ತು ಗರ್ಭಿಣಿಯರಿಗೆ ಸಂಕಲ್ಪ ಪತ್ರ ಹೆಸರಲ್ಲಿ ವರ್ಷಕ್ಕೆ 20,000ಕ್ಕೂ ಹೆಚ್ಚು ಹಣ ಕೊಡುವುದಾಗಿ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಬಿಜೆಪಿ ಕಡೆ ವಾಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿಯನ್ನ ಪಶ್ಚಿಮ ಬಂಗಾಳದ ಜನರು ಕಳೆದ 15 ವರ್ಷಗಳಿಂದ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಆದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜನರು ಬಿಜೆಪಿ ಕಡೆ ಒಲವು ತೋರಿಸಿದ್ರು. ಅದರಿಂದ ಮತ್ತಷ್ಟು ವಿಶ್ವಾಸ ಹೆಚ್ಚಿಸಿಕೊಂಡು ಅಖಾಡಕ್ಕೆ ಇಳಿದಿರೋ ಬಿಜೆಪಿ ಕೆಲವೊಂದು ರಣತಂತ್ರಗಳ ಮೂಲಕ ಚುನಾವಣೆಯಲ್ಲಿ ಎದುರಿಸಿದೆ. ಹಿಂದುತ್ವ, ಯುವಕರು, ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಚುನಾವಣೆ ಮಾಡಿದೆ. ಮಹಿಳೆಯರು ಈ ಬಾರಿ ಬಿಜೆಪಿ ಕೈ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿಯು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿರಬಹುದು. ವೋಟಿಂಗ್ ಪ್ರಮಾಣವನ್ನು ನೋಡಿ ಸಂಭ್ರಮಿಸ್ತಾ ಇರಬಹುದು ಅಂತ ರಾಜಕೀಯ ಪಂಡಿತರು ವ್ಯಾಖ್ಯಾನಿಸಿದ್ದಾರೆ. ಅಮಿತ್ ಶಾ ಮೋದಿ ವಿಶ್ವಾಸಕ್ಕೆ ದೀದಿ ತಿರುಗೇಟು ಕೊಟ್ಟಿದ್ದೇವೆ. ಒಂದು ಕಡೆ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರೆ, ಅದಕ್ಕೆ ದೀದಿ ಮಮತಾ ಬ್ಯಾನರ್ಜಿ ಸಹ ಕೌಂಟರ್ ಕೊಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಕತೆ ಬಿಡಿ, ಅಲ್ಲಿ ಹೇಗಿದ್ರೂ ಗೆಲುವು ನಮ್ಮದೇ. ಆದರೆ ಇಲ್ಲಿ ಗೆದ್ದ ನಂತರ ದೆಹಲಿಗೂ ಬರ್ತೀನಿ, ಅಲ್ಲಿಯೂ ನಿಮಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಮಮತಾ ಬ್ಯಾನರ್ಜಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಬಂಗಾಳದಲ್ಲೇ ಹುಟ್ಟಿದ್ದೀನಿ, ಬಂಗಾಳದಲ್ಲೇ ಸಾಯ್ತೀನಿ ಅಂತ ಕೌಂಟರ್ ಕೊಟ್ಟರು. অধিকারের জন্য লড়াই করি, আর বাংলায় আমি জন্মেছি, এই বাংলায় আমার মৃত্যু হবে। আমি তোমাদের দিল্লি দখল করবই। বাংলা দখল করার পরে সব দলকে নিয়ে আমি চেয়ার চাই না, কিন্তু আমি চাই দিল্লিতে বিজেপির বিনাশ। বাংলায় তো বিনাশ হবেও, দিল্লি থেকেও বিজেপি হাঁটাতে হবে। ಎಸ್, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಏನಾದರೂ ಮಾಡಿ ಗೆಲ್ಲಲೇಬೇಕು, ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಬಿಡಬಾರದು ಅಂತ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇರೋ ಮಮತಾ ಬಿಜೆಪಿಯನ್ನ ನಿರ್ನಾಮ ಮಾಡುವ ಶಪಥ ಮಾಡಿದ್ರು. ನೀವು ಇಲ್ಲಿಂದ ನಮ್ಮನ್ನ ಓಡಿಸೋದಲ್ಲ, ನಾವೇ ದೆಹಲಿಗೆ ಬರ್ತೀವಿ, ಅಲ್ಲಿಂದ ನಿಮ್ಮ ಜಾಗವನ್ನ ಖಾಲಿ ಮಾಡಿಸ್ತೀವಿ ಅಂತ ಗುಡುಗಿದ್ರು. ಈ ಬಾರಿ ಲೋಕಲ್ ಅಸ್ತ್ರ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋ ಮಮತಾ ಬ್ಯಾನರ್ಜಿ, ನಾವು ಇಲ್ಲಿನವರು, ಬಿಜೆಪಿಯವರು ಹೊರಗಿನಿಂದ ಬಂದವರು, ಅವರಿಂದ ನಮಗೆ ನ್ಯಾಯ ಸಿಗಲ್ಲ, ಬಿಜೆಪಿಗೆ ಮತ ಕೊಡಬೇಡಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಗೆಲುವಿನ ಮುನ್ಸೂಚನೆ ಸಿಕ್ಕಿದ್ಯಾ? ದೆಹಲಿಗೆ ಬರ್ತೀವಿ ಎಂದ ದೀದಿಗೆ ಅಮಿತ್ ಶಾ ಟಕ್ಕರ್ ಕೊಟ್ಟಿದ್ ಹೇಗೆ? ಎರಡನೇ ಹಂತದ ಚುನಾವಣೆಗೆ ಭರ್ಜರಿ ಪ್ರಚಾರ, ಬಿಜೆಪಿ ಅಭ್ಯರ್ಥಿಗೆ ಗ್ರಾಮಸ್ಥರ ಕೂಸ. ಹೈ ವೋಲ್ಟೇಜ್ ಕ್ಷೇತ್ರವಾದ ಭವಾನಿಪುರ, ಸಿಎಂ ವರ್ಸಸ್ ಸಿಎಂ ಅಭ್ಯರ್ಥಿ, ಈ ಬಾರಿ ಗೆಲ್ಲೋದ್ಯಾರು? ಪಶ್ಚಿಮ ಬಂಗಾಳದ ಚುನಾವಣೆ ಈಗ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಅದಕ್ಕೆ ಕಾರಣ ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿಗೆ ಅಧಿಕಾರ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದ ಬಿಜೆಪಿ ಅದೇ ಉತ್ಸಾಹದಲ್ಲಿ ವಿಧಾನಸಭೆ ಚುನಾವಣೆಯನ್ನು ಎದುರಿಸಿತು. ಮೊದಲ ಹಂತದ ಚುನಾವಣೆಯ ನಂತರ ಬಿಜೆಪಿಗೆ ಗೆಲುವಿನ ಮುನ್ಸೂಚನೆ ಸಿಕ್ಕಿದೆಯಂತೆ. ಏಪ್ರಿಲ್ 19ಕ್ಕೆ ಎರಡನೇ ಹಂತ, 142 ಕ್ಷೇತ್ರ ಗೆಲ್ಲಲು ಭರ್ಜರಿ ಪ್ರಚಾರ. ದೀದಿ ಅಮಿತ್ ಶಾ ಪ್ರತಿಷ್ಠೆಯ ಫೈಟ್ನಲ್ಲಿ ಗೆಲ್ಲುವುದ್ಯಾರು? ಸಿಎಂ ವರ್ಸಸ್ ಸುವೇಂದು ಅಧಿಕಾರಿ, ಹೇಗಿದೆ ಭವಾನಿಪುರ ಕ್ಷೇತ್ರದ ಲೆಕ್ಕ? ಪಶ್ಚಿಮ ಬಂಗಾಳ ಚುನಾವಣೆ ಅಂದ್ರೆ ರಕ್ತ ಹರಿಯದೆ ಚುನಾವಣೆ ನಡೀತಾ ಇರಲಿಲ್ಲ. ಪ್ರಚಾರಕ್ಕೆ ಬಂದವರನ್ನೇ ಅಟ್ಟಾಡಿಸಿ ಬಡಿದು ಕೊಂದು ಹಾಕ್ತಾ ಇದ್ರು. ಆದರೆ ಈ ಬಾರಿ ಆ ರೀತಿ ಆಗಿಲ್ಲ. ಶಾಂತಿಯುತ ಮತದಾನ ಆಗಿದೆ, ಅತಿ ಹೆಚ್ಚು ಮತದಾನ ಆಗಿದೆ. ಹಾಗಂತ ಗಲಾಟೆಗಳೇ ನಡೆದಿಲ್ಲ ಅಂತೇನೂ ಇಲ್ಲ. ಕೆಲವು ಕಡೆಗಳಲ್ಲಿ ಪ್ರಚಾರಕ್ಕೆ ಹೋದ ಅಭ್ಯರ್ಥಿಗಳನ್ನೇ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಅಧಿಕಾರ ಪಕ್ಷ ಟಿಎಂಸಿಗೆ ವಿರೋಧಿ ಅಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ವಿರೋಧಿ ಅಲೆಯಿಂದಲೇ ಬಿಜೆಪಿಗೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ.
ಅಂತ ಕಮಲ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಕೆಲವು ಕಡೆ ಪ್ರಚಾರಕ್ಕೆ ಹೋದ ಬಿಜೆಪಿ ಅಭ್ಯರ್ಥಿಗಳನ್ನೇ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಕುಮಾರಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಭೇಂದು ಸರ್ಕಾರ್ ಅವರನ್ನ ಟಿಎಂಸಿ ಕಾರ್ಯಕರ್ತರು ಹೊಲಗಳಲ್ಲಿ ಅಟ್ಟಾಡಿಸಿದ್ದಾರೆ. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕುಮಾರಗಂಜ್ ಕ್ಷೇತ್ರದಲ್ಲಿ 8-10 ಮತಗಟ್ಟೆಗಳ ಬೂತ್ ಏಜೆಂಟ್ಗಳ ತೆಗೆದು ಹಾಕಿದ್ದರಿಂದ ಟಿಎಂಸಿ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿತ್ತು. ಈ ವೇಳೆ ಸರ್ಕಾರ ಸ್ಥಳಕ್ಕೆ ಭೇಟಿ ನೀಡಿದಾಗ ವಾತಾವರಣ ಮತ್ತಷ್ಟು ಉದ್ವಿಗ್ನತೆಗೆ ಹೋಗಿ ಅವರನ್ನ ಅಟ್ಟಾಡಿಸಿಕೊಂಡು ಹೊಡೆಯಲಾಗಿದೆ. ಅಭ್ಯರ್ಥಿ ಸುಭೇಂದು ಸರ್ಕಾರ್ ತಮ್ಮ ಕುಮಾರಗಂಜ್ ಕ್ಷೇತ್ರದ ಮತಗಟ್ಟೆಗೆ ತೆರಳುತ್ತಾ ಇದ್ದಾಗ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಓರ್ವ ಪೊಲೀಸ್ ಅಧಿಕಾರಿಯೊಂದಿಗೆ ಸರ್ಕಾರ್ ಹೊಲದಲ್ಲಿ ಓಡುತ್ತಿದ್ದು ಅವರನ್ನ ಕೆಲವರು ಬೆನ್ನಟ್ಟಿ ಹಲ್ಲೆ ಮಾಡ್ತಾ ಇರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ. ಮಮತಾ ಬ್ಯಾನರ್ಜಿ ಈ ಚುನಾವಣೆಯಲ್ಲಿ ಸೋಲುವುದು ಖಚಿತ. ತೃಣಮೂಲ ಕಾಂಗ್ರೆಸ್ ಈ ಪ್ರದೇಶದಲ್ಲಿ 4 ಸ್ಥಾನಗಳನ್ನು ಕಳೆದುಕೊಳ್ಳುತ್ತಿದೆ. ಸಂಪೂರ್ಣ ಹತಾಶೆ ಮತ್ತು ಭಯದಿಂದ ಅವರು ನಮ್ಮ ಮೇಲೆ ದಾಳಿ ನಡೆಸಿದ್ದಾರೆ, ನನ್ನ ಮೇಲೆ ಹಲ್ಲೆ ಮಾಡಿ ಕಾರನ್ನ ಧ್ವಂಸಗೊಳಿಸಿದ್ದಾರೆ ಅಂತ ಸುಭೇಂದು ಸರ್ಕಾರ್ ಹೇಳಿದ್ದಾರೆ. ಇನ್ನು ಚುನಾವಣೆ ಆಯೋಗವು ಘಟನೆ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲಿದೆಯಂತೆ. ಒಂದು ಕಡೆ ಮೊದಲ ಹಂತದ ಮತದಾನ ಮುಗಿದಿದ್ದು ಮತ್ತೊಂದು ಕಡೆ ಏಪ್ರಿಲ್ 29ಕ್ಕೆ ನಡೆಯುವ ಮತ್ತೊಂದು ಸುತ್ತಿನ ಮತದಾನಕ್ಕೆ ಭರ್ಜರಿ ತಯಾರಿಗಳು ನಡೀತಾ ಇವೆ. ಟಿಎಂಸಿ ಮತ್ತು ಬಿಜೆಪಿ ಅದಾಗಲೇ ಪ್ರಚಾರಕ್ಕೆ ಧುಮುಕಿದ್ದು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿದ್ದು ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಮೊದಲ ಹಂತದಲ್ಲಿ ನಡೆದ ದಾಖಲೆಯ ಮತದಾನ ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಿಗೆ ಮತ ಚಲಾಯಿಸಲಿರುವ ಮತದಾರರಿಗೆ ಸ್ಫೂರ್ತಿ ನೀಡಿದೆ ಅಂತ ಹೇಳಲಾಗ್ತಾ ಇದ್ದು, ಅದೇ ರೀತಿ ಎರಡನೇ ಹಂತದಲ್ಲೂ ಮತ ಚಲಾವಣೆ ಮಾಡಿಸಲು ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಭವಾನಿಪುರ ಕ್ಷೇತ್ರದಲ್ಲಿ ಬಿಗ್ ಫೈಟ್, ಗೆದ್ದು ಬೀಗ್ತಾರಾ ಮಮತಾ ದೀದಿ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರೋ ಕ್ಷೇತ್ರ ಭವಾನಿಪುರ. ಯಾಕಂದ್ರೆ ಇದೇ ಕ್ಷೇತ್ರದಿಂದ ಇಬ್ಬರು ಘಟಾನುಘಟಿ ನಾಯಕರು ಕಣಕ್ಕಿಳಿದಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಹಾಗೆ ಬಿಜೆಪಿಯ ಸಿಎಂ ಅಭ್ಯರ್ಥಿ ಸುಭೇಂದು ಅಧಿಕಾರಿ ಈ ಭವಾನಿಪುರದಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. 2021ರ ಚುನಾವಣೆಯಲ್ಲೂ ಮಮತಾ ಬ್ಯಾನರ್ಜಿ ಮತ್ತು ಸುಭೇಂದು ಅಧಿಕಾರಿ ನಂದಿಗ್ರಾಮದಿಂದ ಸ್ಪರ್ಧೆ ಮಾಡಿದರು. ಈ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ 1956 ಮತಗಳಿಂದ ಸೋಲು ಅನುಭವಿಸಿದ್ರು. ಅವರ ಪಕ್ಷ ಗೆದ್ರೂ ಮಮತಾ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ನಂತರ ಅವರ ಭವಾನಿಪುರ ಕ್ಷೇತ್ರಕ್ಕೆ ಬಂದು ಉಪಚುನಾವಣೆಯಲ್ಲಿ 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ಬಾರಿ ಭವಾನಿಪುರದಲ್ಲೂ ಮಮತಾರನ್ನ ಕಟ್ಟಿಹಾಕಲು ರಣತಂತ್ರ ಮಾಡಿರೋ ಬಿಜೆಪಿ ಅಲ್ಲಿ ಕಾಯ್ದೆ ಮೂಲಕ ಒಂದಷ್ಟು ಮತದಾರರನ್ನ ಲಿಸ್ಟ್ನಿಂದ ತೆಗೆದುಹಾಕಿದೆ. ಅಷ್ಟು ಸಾಲದು ಅಂತ ಕಳೆದ ಚುನಾವಣೆಯಲ್ಲಿ ಮಮತಾರನ್ನ ಸೋಲಿಸಿದ ಸುಭೇಂದು ಅವರನ್ನ ಭವಾನಿಪುರದಲ್ಲಿ ಕಣಕ್ಕಿಳಿಸ್ತಾ ಇದೆ. ಬಿಜೆಪಿ ಹೀಗೆ ಮಾಡಲು ಕಾರಣ ಇದ್ದು ದೀದಿಗೆ ಟಫ್ ಕಾಂಪಿಟೇಷನ್ ಕೊಡೋದ್ರಿಂದ ಅವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಮಯ ಕಳೆಯಬೇಕಾಗುತ್ತದೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಹೊರಗೆ ಹೋಗುವುದನ್ನು ತಡೆಯಬಹುದು. ಈ ಮೂಲಕ ದೀದಿಯನ್ನ ಒಂದೇ ಕ್ಷೇತ್ರದಲ್ಲಿ ಕಟ್ಟಿಹಾಕಲು ಬಿಜೆಪಿ ರಣತಂತ್ರ ರೂಪಿಸಿದೆಯಂತೆ. ರಾಜ್ಯದಲ್ಲಿ ನಡೆದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ನಂತರ ಸುಮಾರು ಈ ಕ್ಷೇತ್ರದಲ್ಲಿ 48,000 ಮತದಾರರನ್ನ ಡಿಲೀಟ್ ಮಾಡಲಾಗಿದ್ದು ಇದು ಈ ಬಾರಿ ಭವಾನಿಪುರದ ಫಲಿತಾಂಶದ ಮೇಲೆ ಪ್ರಭಾವ ಬೀರಬಹುದು ಅಂತ ಹೇಳಲಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸುಭೇಂದು ಅಧಿಕಾರಿ ತಮಗೆ ಎದುರಾಳಿ ಆಗಿರೋದು ಮಮತಾ ದೀದಿಗೆ ನುಂಗಲಾರದ ತುತ್ತಾಗಿದೆ. ಮಮತಾ 4ನೇ ಬಾರಿಯ ಗೆಲುವಿಗೆ ಈಗ ಬಿಜೆಪಿ ಬಂಡೆಯಂತೆ ಅಡ್ಡ ನಿಂತಿದ್ದು ದೀದಿ ಬಂಡೆಯನ್ನ ಪುಡಿ ಮಾಡಿ ಅಧಿಕಾರ ದಕ್ಕಿಸಿಕೊಳ್ತಾರ ಅಥವಾ 15 ವರ್ಷಗಳ ಬಳಿಕ ಅಧಿಕಾರವನ್ನ ಕಳೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.